Okay, folks, a very good morning from Dandeli. This is our day 2. Oh, I kept it in a standard mode. Let me change directly as possible. Yesterday, after reaching here, ಅಂತ ಮಾಡಿಲ್ಲ ಇಲ್ಲಿ ರೆಸಾರ್ಟಲ್ಲಿ ಜಾಲಿ ಮಾಡ್ತಾ ಬಿದ್ದಿದ್ವಿ. ನೀರಲ್ಲಿ ಆಡ್ಕೊತ ಪೂಲಲ್ಲಿ ಆಡ್ತಾ ಕ್ಯಾರಮ್ ಮಾಡ್ತಾ ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ. So, today we are going for a water activities or maybe for river rafting side. Let's see how much we can do. We have very less time. Less time means we'd ಇಲ್ಲಿ 10 o'clock ಚೆಕ್ಔಟ್ ಆಗಬೇಕು. ಅಲ್ಲಿ ಇದು ಇಲ್ಲಿಂದ 22 kilometers ಹೊರಗಡೆ ಇದೆ. So you need to think. So I'll just show you the result, guys. Okay, this is a pool area. Then those are the cottages. ಅದು around 8 members ಇರೋದಲ್ಲ. And we have a cafeteria out here. And that side yesterday they arranged a campfire. Some girls are playing badminton, so we'll not go there. ಎಣ್ಣೆ ಪಾರ್ಟಿ ಮಾಡೋರಲ್ಲ, ಅದು ಗೂಡಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾಯಿದ್ರು. ವಿಲ್ ನಾಟ್ ಗೋ ದೇರ್, ಲೆಟ್ ದೆಮ್ ಪ್ಲೇ. ಅಲ್ಲೊಂದು ಎ ಶೇಪ್ಡ್ ಇದಿದೆ, ಸಖತ್ತಾಗಿದೆ ಅದು. 8 members ಬಂದರೆ. ಓಕೆ ಫೋಕ್ಸ್, ನಮ್ದೀಗ ಗಾಡಿ ಟ್ರೈನಿಂಗ್ ಸೆಷನ್ ಆಗ್ತಾ ಇದೆ ನಾಗಪ್ರಸಾದ್ ಅವರಿಗೆ. ಹಿ ಈಸ್ ಲರ್ನಿಂಗ್ ಬೈಕ್ ಇನ್ ಹಿಮಾಲಯನ್. ಯಾರು ಹಿಮಾಲಯನ್ ಬೈಕ್ ಕಲ್ತಿರೋದು ನೋಡಿದ್ದೀರಾ? ಬೆಳಗ್ಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಗಾಡಿ ಕಲಿಯೋದು ನೆನಪಿರುತ್ತೆ. ಹಿಂದೆ ಹೋಗ್ಬಾರ್ದು ಗಾಡಿ, ಕ್ಲಚ್ ಲೈಟ್ ಬಿಡಿ. ನನ್ನ ಗಾಡಿ ಸೆಕೆಂಡ್ ಗೇರ್ ಹಾಕಿ. ನಿಧಾನ ಬ್ರೇಕ್ ಹೊಡಿರಿ, ತೆಗಿತೀರ ನೀವು. ಸೊ the day 2 of our Dandeli ride starts from now. So the first destination water activities ಮಾಡಕ್ಕೆ ಹೋಗ್ತೇವೆ. ಇಲ್ಲಿಂದ ಅರೌಂಡ್ 22-30 kilometers ಇದೆ. ಅದರ ನಂತರ ವಿಲ್ ವಿಯರ್ ಅವರ್ ಗೇರ್ಸ್ ಆ್ಯಂಡ್ ವಿಲ್ ವಿತೇಶ್ ಹಿಂದ್ಗಡೆದಾಗಿರುತ್ತೆ. ಓಕೆ, ವಿಲ್ ಕಂಟಿನ್ಯೂ ವಿತ್ ಅವರ್ ರಿಟರ್ನಿಂಗ್ ಜರ್ನಿ. ಸೊ 2 ವಿಡಿಯೋ ಮಾಡ್ತೇನೆ, ಒಂದು ವಾಟರ್ ಆಕ್ಟಿವಿಟೀಸ್, ಇನ್ನೊಂದು ಅಲ್ಲಿಗೆ ರೀಚ್ ಆಗೋದು. ಲೆಟ್ಸ್ ಗೋ. ಮ್ಯಾಪಿಗೇನೋ ಆಯಿತು. ಜೈ ಗಣೇಶ. ಓಕೆ, ಸೊ ಒಳ್ಳೆ ರೆಸಾರ್ಟ್ ಮಾತ್ರ. ನಿನ್ನೆ ಒಳ್ಳೆ ಎಂಜಾಯ್ ಮಾಡಿದ್ವಿ. ಸುಮ್ಮನೆ ಡ್ರೈವ್ ಮಾಡ್ತಿದ್ದೀವಿ, ನಮ್ಮ ಗಾಡಿ ಸೌಂಡು ಬರೋದಿಲ್ಲ ಚೆನ್ನಾಗಿ. ದಾಂಡೇಲಿ ಇಸ್ ಅ ಬೆಸ್ಟ್ ಪ್ಲೇಸ್. ನಾವೀಗಿದ್ವಲ್ಲ, ಏನಿಲ್ಲ, ಒಂಥರ ಒಳ್ಳೆ ಹಳ್ಳಿ ಇತ್ತು, ಕಾಡೊಳಗೆ ಇದ್ದಾಗಿದೆ ಅದು. ಮಳೆಗಾಲದಲ್ಲಿ ಇನ್ನೊಂದ್ಸಲ ಬರ್ತೇವೆ, ಸೇಮ್ ರೆಸಾರ್ಟಲ್ಲಿ ಸ್ಟೇ ಆಗ್ತವೆ. ದಟ್ ವಾಸ್ ಬ್ಯೂಟಿಫುಲ್ ಮ್ಯಾನ್. ಊಟದಿಂದ ಹಿಡಿದು ಎಲ್ಲದು ಟಾಪ್ ನಾಚ್ ಇದೆ. ನಾವು ಪರ್ ಹೆಡ್ 2200 ಕೊಟ್ಟಿದ್ವಿ. ಫುಲ್ AC ಅದು, including the water activities. Okay, let's go. ಇಲ್ಲಿಂದ ದಾಂಡೇಲಿ 4 kilometer. ಗಾಡಿದ ಮಾತ್ರ ಎಲ್ಲ ಜನ ತಿರುಗಿ ನೋಡ್ತಾರೆ.
ನಾನು ನಿನ್ನೆ ಆಫ್ಟರ್ನೂನ್ ಬಂದಿದ್ದಲ್ಲ ರೆಸಾರ್ಟಿಗೆ, ಅದ್ರ ಮೇಲೆ ನಾನು ಹೊರಗೆ ಹೋಗಿಲ್ಲ. ಉಳಿದವರೆಲ್ಲ ಹೋಗ್ಬರಿದ್ದಾರೆ ಒಂದು ರೌಂಡ್ ಹೊರಗಡೆ. 5 ಗಂಟೆ ಪೂಲಲ್ಲಿ ಇಳಿದವರು 9 ಗಂಟೆ ಪೂಲಿನವ್ರಿಗೆ ಬಂದಿದ್ದೇವೆ. ಏನೇನೋ ಮಾಡ್ತಿದ್ದೀವಿ ಗುರು, ಕ್ರೇಜಿ ಇದ್ದಿತ್ತು ಮಾತ್ರ. ನಾನು ಈ ಟೈಪ್ ಆಫ್ ಎಂಜಾಯ್ ಮಾಡಿಲ್ಲಾಗಿತ್ತು. ಈ ಟೈಪಲ್ಲಿ ಹೋಗ್ತಿದ್ವಿ ರೈಡ್, ಲಾಡ್ಜ್ ಅಥವಾ ಹೋಟೆಲ್ಸಲ್ಲಿ ಇರ್ತಿದ್ವಿ. ಹೆಚ್ಚು ಅಂದರೆ ಹೋಮ್ ಸ್ಟೇಸಲ್ಲಿ ಇರ್ತಿದ್ವಿ. ಫಕ್, ಒಂದು ಕರ್ವ್ಸ್ ಇದೆ ಇಲ್ಲಿ, ನಾಕ್ಸ್ ಲೆವೆಲ್ ಇದೆ. ಸ್ವಲ್ಪ ರಸ್ತೆ ಸ್ಮೂತ್ ಇದ್ದಿದ್ರೆ ಎಲ್ಲ ಹೋಗ್ಬೋದಿತ್ತು. ರಸ್ತೆ ರಪ್ಪ ಹೊಂಡ ಬಂದ್ಬಿಡತ್ತೆ. ಮತ್ತು ನಂದೀಗ ಓವರ್ಲೋಡ್ ಆಗಿದೆ, ಮೇಮಲ್ಲಿರೋ ಗಿಯರ್ಸ್ ಅಷ್ಟು ಹಿಂದ್ಗಡೆ ಬಾಕ್ಸಲ್ಲಿ ಹೋಗಿದೆ. ಹೊರದೆಲ್ಲ ವೇಟ್ ಜಾಸ್ತಿ ಆಗಿದೆ. ಸೊ ಐಮ್ ಜಸ್ಟ್ ಗೋಯಿಂಗ್ ಸ್ಲೋ ನಾವು. ಯಾಕಂದರೆ ಹೊಂಡ ಒಂದೇ ಸಲ ಹಾರಿದರೆ ನಮಗೆ ತುಂಬ ನೋವಾಗತ್ತೆ. ಅದೆಲ್ಲರೂ ಏನಾದ್ರು ತುಂಡು ಆಗೋಯ್ತು ಅಂದರೆ ವೆಯ್ಟಿಗೆ, ಅದೇ ಭಯ. ಕ್ರೇಜಿ ಮ್ಯಾನ್, ಕ್ರೇಜಿ ರೋಡ್ಸ್. ನಾನು ಕರ್ವ್ನ ಮ್ಯಾಪಲ್ಲಿ ನೋಡೋದು ಹೇಗಿದೆ ಕರ್ವ್ ಅಂತ, ಬ್ರೇಕ್ ಹಿಡಿಬೇಕಾ ಇಲ್ಲ ಹಾಗೆ ಹೋಗ್ಬೋದಾ ಅಂತ. ನಾರ್ಮಲ್ ಕರ್ವ್ಸ್ ಆದರೆ ಹಿಂಗೆ ಎಕ್ಸಲೇಟರ್ ಬಿಟ್ಟರೆ ಬೆಂಡ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ವಿರ್ ಆಲ್ಮೋಸ್ಟ್ ನಿಯರ್. ಇಲ್ಲಿಂದ 1.5 ಕಿಲೋಮೀಟರ್ಸ್ ಅಷ್ಟೇ. ಹಾರ್ನ್ಬಿಲ್ ಅಡ್ವೆಂಚರ್ಸ್. ಜಾನಿನ್ ರಾಶಿ ಮಾರ ಎಂತದ. ಈಗ ಒಳಗೆ ಹೋಗ್ಬೇಕನ್ನತ್. ಅದಲ್ಲ ನಮಗದಲ್ಲ. ಆ ರೋಡ್ ಬ್ರೋ, ಅಲ್ಲಿ ಕಾರ್ ಹೋಯ್ತಲ್ಲ ಆ ರೋಡ್. ಇದೆ ಶುರು ಆಗತ್ತೆ ಮಾರ ಇದರಲ್ಲಿ. ಓಕೆ ಫೋಕ್ಸ್, ಕಯಾಕಿಂಗ್ ನಮ್ಮದು ಕ್ಯಾಪ್ಟನ್ ಶ್ರೀನಿತ್. ಐ ಸರ್, ಎಸ್ ಸರ್. ಮಜಾ ಬರೋದಿಲ್ಲ, ಸೊಂಟ ನೋಯತ್ತೆ ಮುನ್ಕೂತೊಂದು. ಅಯ್ಯಯ್ಯೋ. ಯಾರು? ನೀವ್ಯಾರು? ನಾಕ್ಸ್, ಸೇ ಹಾಯ್. ಲೈಫ್ ಫಸ್ಟ್. ಮತ್ತೊಂದು ಕ್ರಾಶ್ ಆಗ್ತಾ ಇದೆ. ಕ್ರಾಶ್. ಓ, ಟೈಟಾನಿಕ್ ಕ್ರಾಶ್.
ಮಂಗಂತ ಆಡ್ಬೇಡಿ ಬ್ರೋ, ಜೀವ ಲಾಸ್ ಆಗಿದೆ ನಮ್ಗೆಲ್ಲ. ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ಟೈಟಾನಿಕ್ ಕ್ರ್ಯಾಶ್ ಆಗೋಯ್ತು. ನಾವು ಸುಮಾರು ಸಲ ಬುಷ್ ಒಳಗೆ ಹೋಗ್ಬಂದಿದ್ದೀವಿ. ಬರ್ತೇವೆ ಹೋಗಿ ಬ್ರೋ, ಬುಷ್ ಒಳಗೆ ಹೋಗೋ ರೊಟ್ಟಿಗೆ. ಅಲ್ಲಿ ವಿದೇಶದಲ್ಲೇ ಕೊಡುವತ್ತು ಹಾಕೊಂಡೋಗಿ ಸರಿ. 4% ಕೈಯಲ್ಲೇ ಓದ್ತಿದ್ದಾರಂತ. ಜಾಸ್ಟ್ ಮಿಸ್.